ಈ ಡೀಪ್ ನೆಕ್ ಕುರ್ತಾಗೆ ಏನೇನು ಮೆಜರ್ಮೆಂಟ್ ಬೇಕು ಅಂತ ಫಸ್ಟ್ ನೋಡೋಣ. ಸ್ಟಾರ್ಟಿಂಗ್ ಫ್ರಮ್ ಶೋಲ್ಡರ್ ಇಂದ ಶೋಲ್ಡರ್, ಬಸ್ಟ್ ಪಾಯಿಂಟ್, ವೇಸ್ಟ್ ಪಾಯಿಂಟ್, ಹಿಪ್ ಪಾಯಿಂಟ್, ಆರ್ಮ್ ರೌಂಡ್, ಸ್ಲೀವ್ ಲೆಂತ್, ಸ್ಲೀವ್ ಓಪನ್, ಟಾಪ್ದು ಲೆಂತು, ಮತ್ತು ಚೆಸ್ಟ್ ರೌಂಡ್, ಬಸ್ಟ್ ರೌಂಡ್, ವೇಸ್ಟ್ ರೌಂಡ್, ಹಿಪ್ ರೌಂಡ್, ನೆಕ್ ಫ್ರಂಟ್ ಡೀಪು, ನೆಕ್ ಬ್ಯಾಕ್ ಡೀಪು. ಸೊ ಇದಿಷ್ಟು ಬೇಕು. ನಮ್ಮದು ನೆಕ್ ಬಂದುಬಿಟ್ಟು ಹಿಂಗಿರುತ್ತೆ. ಕುರ್ತಾ ಬಂದುಬಿಟ್ಟು ನಮಗೆ ಫಸ್ಟು ಫ್ರಂಟ್ ಬಂದುಬಿಟ್ಟು ಸ್ವಲ್ಪ ವಿ ಶೇಪು, ಶೋಲ್ಡರ್ ಹಿಂಗೆ ಈ ಥರ ಕುರ್ತಾ ಬರುತ್ತೆ. ಬ್ಯಾಕಲ್ಲಿ ಯು ಇರುತ್ತೆ, ಹಿಂಗೆ ಟರ್ನ್ ಮಾಡೋದು. ಸೊ ಡೀಪ್ ಯು ಇರುತ್ತೆ. ಸ್ಲೀವ್ಸ್ ಬಂದುಬಿಟ್ಟು ನಿಮಗೆ ಶಾರ್ಟ್ ಸ್ಲೀವ್ಸ್ ಇರುತ್ತೆ. ಸ್ಲೀವ್ಸ್ ಹಾಕಿದ್ದೀನಿ 5 ಇಂಚಸ್ ಸ್ಲೀವ್ಸ್ ಅಂತ. ಸೊ ಶಾರ್ಟ್ ಸ್ಲೀವ್ಸ್ ಇರುತ್ತೆ. ಈ ಕಡೆ ಒಂದು, ಈ ಕಡೆ ಒಂದು, 2 ಲೇಯರ್ ಇರುತ್ತೆ. ಸೊ 2 ಪೆಟಲ್ ಸ್ಲೀವ್ ಥರ ಇರುತ್ತೆ. ಸೊ ಈ ಥರ ಬರುತ್ತೆ ಪ್ಯಾಟರ್ನು. ಇದನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ನಾವು ಶೋಲ್ಡರ್ಸ್ನ, ಯೂಶಲಿ ನಾವು ನೆಕ್ ಬಂದುಬಿಟ್ಟು ಸ್ವಲ್ಪ ಕ್ರಾಸ್ ಇರಬೇಕು ಅಲ್ವಾ, ನೆಕ್ ಬಂದುಬಿಟ್ಟು ಸ್ಟ್ರೈಟ್ ಇರಲ್ಲ. ಸೊ ಫಸ್ಟ್ ಬಂದುಬಿಟ್ಟು ನಾವು ಈ ನೆಕ್ ಕ್ರಾಸ್ನ ತೊಗೊಂಡ್ಬಿಡೋಣ. ಆವಾಗ ಅದನ್ನು ಮಾಡೋದಕ್ಕೆ ಬಂದುಬಿಟ್ಟು ಈ ಮೆಜರ್ಮೆಂಟ್ಸ್ಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಡೈರೆಕ್ಟ್ಲಿ ಏನೇ ಮೆಜರ್ಮೆಂಟ್ ಬಂದರೂ ಅದನ್ನೇ ಫಸ್ಟ್ ಸ್ಟೆಪ್ ಮಾಡಬೇಕು. ಸೊ ಅದನ್ನು ಫಸ್ಟ್ ಮಾಡ್ತೀನಿ. ಸೊ ಈ ಮೆಜರ್ಮೆಂಟ್ನ ಇವಾಗ ಸದ್ಯಕ್ಕೆ ಇಟ್ಬಿಡ್ತೀನಿ. ಸೊ ಫಸ್ಟ್ ಸ್ಟೆಪ್, ನೀವು ಕುರ್ತಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ನಿಮ್ಮದು ಶೋಲ್ಡರ್ ಸ್ಲೋಪ್ ರೆಡಿ ಮಾಡ್ಕೊಳ್ಬೇಕು. ಸೊ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಸೊ ಈ ಥರ ಇದೆ ನಾರ್ಮಲಿ. ನಮ್ಮದು ಕುರ್ತಾ ಲೆಂತ್ ನಾನು ಹೇಳಿದ್ದೀನಲ್ಲ 40 ಇಂಚಸ್ ಬೇಕು ಅಂತ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿಂದ 40 ಇಂಚಸ್ ಬೇಕು. ಸೊ ನಮಗೆ ಲೈನ್ ಇಲ್ಲಿ ಬರುತ್ತೆ. ಸೊ ಡೈರೆಕ್ಟ್ಲಿ ಇಲ್ಲಿ. ಸೊ ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಡೈರೆಕ್ಟ್ಲಿ ಫಸ್ಟು 40 ಇಂಚಸ್ ಮಾರ್ಕ್ ಮಾಡ್ಕೊಳ್ತೀನಿ. 40 ಇಂಚಸ್ ಮಾರ್ಕ್ ಮಾಡ್ಕೊಂಡು ನಾವು ಮೇಲಿಂದ ಸ್ಟಾರ್ಟ್ ಮಾಡೋಣ. ಸೆಟ್ ಸ್ಕ್ವೇರ್ ತಗೊಳ್ಳಿ. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಫಸ್ಟು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಆಮೇಲೆ ಇದು ಫಾರ್ಮುಲಾ ಥರ ಎಲ್ಲ ಬಾಡಿಗೇನು ಈ ಥರನೇ ಸ್ಟಾರ್ಟ್ ಮಾಡಬೇಕು. 2.75, 7.5, 1 ಇಂಚ್ ಕೆಳಗಡೆ ಬನ್ನಿ. ಆಮೇಲೆ ಲೈನ್ ಹಾಕಬೇಕು. ಸೊ ಇದು ಬಂದ್ಬಿಟ್ಟು ಬೇಸಿಕಲಿ ಎಲ್ಲ ಕುರ್ತಾಸ್ಗೂ ಬೇಕು. 2.75, 7.5, 1 ಇಂಚ್ ಕೆಳಗಡೆ ಬಂದುಬಿಟ್ಟು ಲೈನ್ ಹಾಕಬೇಕು. ಸೊ ಇವಾಗ ಏನಾಗುತ್ತೆ, ಇದನ್ನು ಬಂದುಬಿಟ್ಟು ನೀವು ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ಸೊ ನಿಮ್ಮದು ಡ್ರೆಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಸೊ ಶೋಲ್ಡರ್ಸ್, ನಿಮ್ಮ ಶೋಲ್ಡರ್ಸ್ ಇದು ಮೇಲಲ್ಲ. ಸೊ ಶೋಲ್ಡರ್ಸ್ ಇದು. ಇವಾಗ ನಿಮ್ಮ ಮೆಜರ್ಮೆಂಟ್ನ ನೋಡಿ ಎಷ್ಟಿದೆ ಮೆಜರ್ಮೆಂಟ್ ಅಂತ. ಸೊ ನಾವು ಯಾವಾಗಲೂ ಡ್ರಾಫ್ಟಿಂಗ್ ಮಾಡುವಾಗ, ಇವಾಗ ಇದು ಬಾಡಿ ಇದೆ ಅಂದರೆ ಇಷ್ಟು ಮಾತ್ರ ಡ್ರಾಫ್ಟಿಂಗ್ ಮಾಡ್ತೀವಿ. ಬಟ್ಟೆನ ಆನ್ ಫೋಲ್ಡಲ್ಲಿ ಕಟ್ ಮಾಡ್ಕೊಳ್ತೀವಿ. ಸೊ ಎಷ್ಟು, ಕಾಲು ಭಾಗ ಡ್ರಾಫ್ಟಿಂಗ್ ಮಾಡ್ತೀವಿ. ಸೊ ಆವಾಗ ಸ್ಟಾರ್ಟಿಂಗು ಮೇಲಿಂದ ಸ್ಟಾರ್ಟ್ ಮಾಡೋಣ. ಶೋಲ್ಡರ್ಸ್ ಲೆಫ್ಟ್ ಟು ರೈಟ್ 2 ಕಡೆ ಇರೋದಷ್ಟೇ, ರೌಂಡ್ ಇಲ್ಲ. ಸೊ ಶೋಲ್ಡರ್ನ ಫಸ್ಟು ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ನಿಮ್ಮ ಶೋಲ್ಡರು ಡಿವೈಡೆಡ್ ಬೈ 2 7.5. ಇದು ನನ್ನ ಶೋಲ್ಡರ್ ಡಿವೈಡೆಡ್ ಬೈ 2. ಇದು ಇವಾಗ 2.75, 7.5, 1 ಇಂಚ್ ಲೈನ್ನ ಮರ್ತೋಗ್ಬಿಡ್ಬೇಕು. ಇವಾಗ ನಾವು ಮಾಡ್ತಿರೋದು ಬಂದುಬಿಟ್ಟು ಬಾಡಿ ಮೆಷರ್ಮೆಂಟ್ ಪ್ರಕಾರ. ಸೊ 15 ಡಿವೈಡೆಡ್ ಬೈ 2 ಇಸ್ 7.5. ನನ್ನ ಶೋಲ್ಡರ್ ಹಾಫ್ ಶೋಲ್ಡರ್ 7.5. ಇವಾಗ ನನಗೆ ಡೀಪ್ ಬೇಕು. ಸೊ ಎಷ್ಟು ಡೀಪ್ ಬೇಕು, 9. ಸೊ ನಾವು ಯಾವಾಗಲೂ ಬ್ಯಾಕ್ ನೆಕ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬ್ಯಾಕ್ ನೆಕ್ ಡೀಪ್ ಇದ್ದರೆ ಈ ಥರ ಮಾಡಬೇಕು. ಫ್ರಂಟಲ್ಲಿ ನೀವು ಡೀಪ್ ಆದರೂ ಕೊಡಿ, ಕ್ಲೋಸ್ ಆದರೂ ಕೊಡಿ, ಪರವಾಗಿಲ್ಲ. ಎನಿಥಿಂಗ್ ಫಾರ್ ಎನಿಥಿಂಗ್ ಕೊಡ್ಬೋದು. ಕ್ಲೋಸ್ಗೇನು ನೀವು ಈ ಥರ ಕೊಡ್ಬೋದು, ಡೀಪ್ಗೇನು ಈ ಥರ ಕೊಡ್ಬೋದು. ಫ್ರಂಟ್ ನೆಕ್ಗೂ ಡ್ರಾಫ್ಟಿಂಗು ಕನೆಕ್ಷನ್ ಇಲ್ಲ. ಸೊ ಬ್ಯಾಕ್ ನೆಕ್ ನೋಡಿ, ಬ್ಯಾಕ್ ನೆಕ್ ಎಷ್ಟಿದೆಯೋ ಅದ್ರ ಪ್ರಕಾರ ನೀವು ಇವಾಗ ಡ್ರಾಫ್ಟಿಂಗ್ ಮಾಡಬೇಕು. ಬ್ಯಾಕ್ ನೆಕ್ ನನಗೆ 9 ಇಂಚಸ್ ಇದೆ. ಸೊ 9 ಇಂಚಸ್ಗೆ ನಾನು ಎಷ್ಟು ತೊಗೊಳ್ಬೇಕು, ಯೂಶಲಿ ನಿಮಗೆ ಡೀಪ್ ನೆಕ್ ಅಂದರೆ ಶೋಲ್ಡರಿಂದ ಒಳಗಡೆ ತೊಗೊಳ್ಬೇಕು. ನಿಮ್ಮ ಶೋಲ್ಡರೇ ಒಳಗಡೆ ತೊಗೊಳ್ಬೇಕು. ಸೊ ಎಷ್ಟು ಡೀಪ್ ಆಗ್ತಾ ಆಗ್ತಾ ನಿಮ್ಮ ಶೋಲ್ಡರ್ಸ್ ಒಳಗಡೆ ಬರಬೇಕು. ಆವಾಗಲೇ ನಿಮಗೆ ಶೋಲ್ಡರ್ ಹತ್ರ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇವಾಗ ನೀವು ಡೈರೆಕ್ಟಾಗಿ ಹಾಫ್ ಶೋಲ್ಡರ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಮದು ಶೋಲ್ಡರ್ಸ್ ಡ್ರಾಪ್ ಆಗುತ್ತೆ. ಸೊ ನೀವು ಇಲ್ಲಿ ಡೀಪ್ ಮಾಡ್ತಾ 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 ಏನು ಮಾಡಬೇಕು, ಶೋಲ್ಡರ್ಸ್ನ ಒಳಗಡೆ ತರಬೇಕು. ಸೊ ಅದೊಂದು ಮರ್ತೋಗಬಾರ್ದು. ಸೊ ಇವಾಗ ನಾನು ಡೀಪ್ ನೆಕ್ ಇರೋದ್ರಿಂದ, ಸೊ ಲೆಟಸ್ ಸಿ, ಇವಾಗ 1, 2, 3 ಇದೆಲ್ಲ ಡೀಪು. 1 ಇಂಚ್ ಡೀಪು, 2 ಇಂಚ್ ಡೀಪು, 3 ಇಂಚ್ ಡೀಪು, 4, 5, 6, 7, 8, 9, 10
ಇದಿಷ್ಟು ಡೀಪ್ ಇದೆ ಅಂದ್ಕೊಳ್ಳಿ, ಬ್ಯಾಕ್ ನೆಕ್ ಡೀಪ್. ಫಸ್ಟು 3, 1 2 3, ಇದು 3ಕ್ಕೇನು ಅರ್ಧ ಇಂಚ್ ಒಳಗಡೆ ತೊಗೊಳ್ಬೇಕು. ಇದು 3ಕ್ಕೇನು ಅರ್ಧ ಇಂಚ್ ಒಳಗಡೆ ತೊಗೊಳ್ಬೇಕು. ಎಷ್ಟು? ನಾನು ಶೋಲ್ಡರ್ 7.5 ಇದ್ದರೆ 7 ಇಂಚಸ್ ಕೊಡಬೇಕು. ನಾನು ಶೋಲ್ಡರ್ 7 ಇಂಚಸ್ ಇದ್ದರೆ 6.5 ಕೊಡಬೇಕು. ಸೊ ಟೋಟಲಿ ನೀವು ಅರ್ಧ ಇಂಚ್ ಒಳಗಡೆ ತೊಗೊಳ್ಬೇಕು. 15ಗೆ 7.5ಗೆ ಅರ್ಧ ಇಂಚ್ ಬಂದುಬಿಟ್ಟು 7. ಸೊ ನನಗೆ ಇನ್ನೂ ಡೀಪ್ ಬೇಕು, 4 ಇಂಚ್ ಬೇಕು. ಕಾಲು ಇಂಚ್ ಒಳಗಡೆ ತೊಗೊಂಡು ಬರ್ತಾ ಇರಬೇಕು. ಸೊ 1/4 ಇಂಚು. ಸೊ ಇದಕ್ಕೆ 1/4 ಇಂಚ್ ಆ್ಯಡ್ ಮಾಡಿದ್ರೆ 3/4. ನನಗೆ 5 ಇಂಚ್ ಡೀಪ್ ಬೇಕು 1, ನನಗೆ 6 ಇಂಚ್ ಡೀಪ್ ಬೇಕು 1/4, ನನಗೆ 7 ಇಂಚ್ ಡೀಪ್ ಬೇಕು 1/2. ಸೊ ಇದು ಮ್ಯಾಕ್ಸಿಮಮ್. ಇದಾದಮೇಲೆ 8, 9, 10 ಇಲ್ಲ 11 ಬೇಕಾದರೂ ತೊಗೊಳ್ಳಿ, ಎಷ್ಟು ಬೇಕಾದರೂ ತೊಗೊಳ್ಳಿ. ಎಲ್ಲದಕ್ಕೂ ಫೈನಲ್ ಆಗಿ 1/2, ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು ಒಳಗಡೆ. ಓಕೆನಾ? ಎಲ್ಲದಕ್ಕೂ 1/2, 7 ಇಂಚಸ್ವರೆಗೂ 1/2 ಬರುತ್ತೆ. ಇದಾದಮೇಲೆ ಎಷ್ಟೇ ಡೀಪ್ ತೊಗೊಂಡ್ರು 1/2ಗೆ ಸ್ಟಾಪ್ ಮಾಡಬೇಕು. ಸೊ ಡೀಪ್ ಯಾಕಂದರೆ ನಿಮಗೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಿಮ್ಮ ನೆಕ್ ಬಂದುಬಿಡುತ್ತೆ. ಸೊ ಅದಕ್ಕೂ ಅಂತ ಒಳಗಡೆ ತೊಗೊಳ್ಬಾರ್ದು. ಸೊ 1/2. ಇವಾಗ ನನ್ನ ನೆಕ್ ಇರೋದು 9 ಇಂಚಸ್. ಸೊ 9 ಇಂಚಸ್ಗೆ ನಾನು 1/2 ಇಂಚ್ ಒಳಗಡೆ ತೊಗೊಳ್ಬೇಕು. ಸೊ 15ಅಲ್ಲಿ 7.5 ಮಾರ್ಕ್ ಮಾಡಿದ್ದೀನಿ, ಮೈನಸ್ 1.5 ಇಂಚ್ ಒಳಗಡೆ ಇನ್ನೂ 1/2 ಇಂಚ್ ಒಳಗಡೆ ತೊಗೊಳ್ಬೇಕು. ಸೊ ಇದು 1, ಇದು ಅರ್ಧ, 1/2 ಇಂಚ್. ಸೊ ನಾನು ಶೋಲ್ಡರಿಂದ ತೊಗೊಳ್ಬೇಕು. ತಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಿ, ಇಲ್ಲಿ ತಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಿ. ಇದು ವೇಸ್ಟು, ಸೊ ಇದನ್ನು ಲೆಕ್ಕ ಮಾಡೋಂಗಿಲ್ಲ, ಸ್ಟ್ರೈಟಾಗಿ ಒಂದು ಲೈನ್ ಹಾಕಬೇಕು. ಸೊ ಇವಾಗ ನೀವು ಶೋಲ್ಡರ್ ಮುಗಿಸಿದ್ದೀರಾ, ಶೋಲ್ಡರ್ ಮೆಷರ್ಮೆಂಟ್ ಮುಗೀತು. ನೆಕ್ಸ್ಟ್ ಏನು ಮೆಷರ್ಮೆಂಟ್ ಇದೆ? ಈ ಲೈನ್ ಹಾಕಿದ್ದೀರಾ. ಈ ಲೈನಲ್ಲಿ ಏನು ಮೆಷರ್ಮೆಂಟ್ ತೊಗೊಂಡ್ರಿ? ಆಮ್ ರೌಂಡ್ ಹತ್ರ ಏನು ಮೆಷರ್ಮೆಂಟ್ ತೊಗೊಂಡ್ರಿ? ಆಮ್ ರೌಂಡ್ ಮೆಷರ್ಮೆಂಟ್ ತೊಗೊಂಡ್ರಿ ಅಲ್ವಾ? ಸೊ ಇದು ಫ್ರಂಟ್ ಟು ಬ್ಯಾಕು. ಸೊ ಏನು ಮಾಡಬೇಕು? 13 ಡಿವೈಡೆಡ್ ಬೈ 2 ವಿಚ್ ಇಸ್ 6.5. ಇಲ್ಲಿಂದ ಇಲ್ಲಿ 6.5. 13 ಡಿವೈಡೆಡ್ ಬೈ 2 6.5. 6.5ಗೆ ಮಾರ್ಕ್ ಮಾಡಿಕೊಂಡು ಸೆಟ್ ಸ್ಕ್ವೇರ್ ತೊಗೊಂಡು ಸ್ಟ್ರೈಟಾಗಿ ಲೈನ್ ಹಾಕಬೇಕು. ನೋಡಿ, ಸೆಟ್ ಸ್ಕ್ವೇರ್ನ ಅದಕ್ಕೆ ನಾವು ಯೂಸ್ ಮಾಡೋದು, ಲೈನ್ಸ್ ಎಲ್ಲ ಸ್ಟ್ರೈಟಾಗಿರುತ್ತೆ ಅಂತ. ಸೊ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ, ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ. ಇವಾಗ ನಮ್ಮದು ಶೋಲ್ಡರ್, ಇದು ನಮ್ಮ ಶೋಲ್ಡರ್ ವಿಡ್ತ್ ಎಷ್ಟು ಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಸೊ ಶೋಲ್ಡರ್ ಹತ್ರ ನಿಮಗೆ ಎಷ್ಟು ಅಗಲ ಬೇಕು ಅಂತ. ಸೊ ನಾನು ಇವಾಗ ಇದಕ್ಕೆ ಬಂದುಬಿಟ್ಟು 2 ಇಂಚ್ ಇಡ್ತೀನಿ. 2 ಇಂಚಸ್ ಡೀಪ್ ಸಾಕು ನನಗೆ, ಅಂದರೆ ಬ್ರಾಡ್ ಶೋಲ್ಡರ್ ಸ್ಟಾಕ್ 2 ಇಂಚಸ್ ಇದ್ದರೆ ಸಾಕು. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಏನು ಮೆಷರ್ಮೆಂಟ್ ತೊಗೊಂಡ್ವಿ? ಮೇಲಿಂದ ಬಸ್ಟು, ಮೇಲಿಂದ ವೇಸ್ಟು, ಮೇಲಿಂದ ಹಿಪ್ಪು ಮೆಷರ್ಮೆಂಟ್ ತೊಗೊಂಡ್ವಲ್ಲ, ಅದೇ ಥರನೇ ತೊಗೊಳ್ಬೇಕು. ಇಲ್ಲಿಂದ ಬಸ್ಟ್ ಪಾಯಿಂಟ್ 10, ವೇಸ್ಟ್ ಪಾಯಿಂಟ್ 15, ಹಿಪ್ ಬಂದುಬಿಟ್ಟು 20. ಸೊ ಅದೇ ಥರ ಮೆಷರ್ಮೆಂಟ್ ಮೇಲಿಂದನೇ ತೊಗೊಳ್ಬೇಕು. ನೋಡಿ, ನಾನು ಇಲ್ಲಿ ಸ್ಟ್ರೈಕ್ ಔಟ್ ಮಾಡಿದ್ದೀನಿ, ಅದನ್ನು ಲೆಕ್ಕ ತೊಗೊಳ್ತಿಲ್ಲ, ಆ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಲೈನ್ ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ಬಸ್ಟು, ವೇಸ್ಟು, ಹಿಪ್ಪು. ಸೊ ಇದು ಚೆಸ್ಟು, ಇದು ಬಸ್ಟು, ಇದು ವೇಸ್ಟು, ಇದು ಹಿಪ್ಪು. ಸೊ ಈ ಥರ ಮೆಷರ್ಮೆಂಟ್ ಮಾಡ್ಕೊಂಡ್ಬಿಡಿ. ಸೊ ಆಮೇಲೆ ಲೆಂತ್ 40 ಇಂಚಸ್ ಲೆಂತ್ ನಾವು ಹಾಕ್ಕೊಂಡಿದ್ದೀವಿ. ಈ ಶೀಟ್ ಎಂಡ್ ಆಗೋದು 40 ಇಂಚಸ್ ಬರ್ತಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇವಾಗ ನಾನು ಹೇಳ್ದಂಗೆ 1/4 ಬಾಡಿ ಮೆಷರ್ಮೆಂಟ್ ಮಾಡ್ತಿದ್ದೀವಿ, 1/4 ಬಾಡಿ ಡ್ರಾಫ್ಟಿಂಗ್ ಮಾಡ್ತಿದ್ದೀವಿ. ಸೊ ಅದಷ್ಟು 1/4
ಎಷ್ಟು ತೊಗೊಳ್ಬೇಕು ಇವಾಗ? ಚೆಸ್ಟು 1/4 ತೊಗೊಳ್ಬೇಕು. ಚೆಸ್ಟ್ ಡಿವೈಡೆಡ್ ಬೈ 4, ಬಸ್ಟ್ ಡಿವೈಡೆಡ್ ಬೈ 4, ವೇಸ್ಟ್ ಡಿವೈಡೆಡ್ ಬೈ 4, ಹಿಪ್ ಡಿವೈಡೆಡ್ ಬೈ 4 ಲೈನು ಡಿವೈಡೆಡ್ ಬೈ 4 ಮಾಡಬೇಕು. ಸೊ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಚೆಸ್ಟ್ ಡಿವೈಡೆಡ್ ಬೈ 4 8.75, bust divided by 4 9, waist divided by 4 7.75, hip divided by 4 9.5. ನೋಡಿ, ಸೊ ಈ ಥರ ತಗೊಳ್ಬೇಕು. ಚೆಸ್ಟು, ಬಸ್ಟು, ವೇಸ್ಟು, ಹಿಪ್ಪು ಎಲ್ಲ ಡಿವೈಡೆಡ್ ಬೈ 4 ಕ್ಯಾಲ್ಕುಲೇಟ್ ಮಾಡಿಕೊಂಡು ಇವಾಗ ಸೇಮ್ ಚೆಸ್ಟ್ ಬಂದುಬಿಟ್ಟು ಚೆಸ್ಟ್ ಲೈನ್ಗೆ ಹಾಕಬೇಕು. ಚೆಸ್ಟು 8.75, ಸೊ ಚೆಸ್ಟ್ ಲೈನ್ ಹತ್ರ 8.75, ಬಸ್ಟು 9, ಸೊ 9, ವೇಸ್ಟು 7.75, ಸೊ 7.75, ಹಿಪ್ಪು 9.5, ಸೊ 9.5. ಸೊ ಈ ಥರ ತಗೊಳ್ಬೇಕು. ಇವಾಗ ಇದು ಎಕ್ಸಾಕ್ಟ್ ಬಾಡಿ, ನಮ್ಮ ಬಾಡಿ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟು ಎಕ್ಸಾಕ್ಟ್ ಮಾಡಿದ್ದೀವಿ. ಸೊ ನಾನೇನು ಮಾಡ್ತೀನಿ, ಚೆಸ್ಟ್ಗೆ ಅರ್ಧ ಇಂಚ್ ಕೊಡ್ತೀನಿ. ಸ್ವಲ್ಪ ಈಸು, ತುಂಬ ಟೈಟ್ ಆಗುತ್ತಲ್ಲ, ಸ್ವಲ್ಪ ಈಸ್, ನನಗೆ ಬ್ರೀತಿಂಗ್ ಸ್ಪೇಸ್ ಬೇಕು ಅಂತ. ವೇಸ್ಟ್ಗೆ ಒಂದು ಅರ್ಧ ಇಂಚ್ ತೊಗೊಳ್ತೀನಿ. ಸೊ ಹಿಪ್ಗಾಗಲಿ ಬಸ್ಟ್ಗಾಗಲಿ ನಾನು ಎಕ್ಸ್ಟ್ರಾ ಕೊಡ್ತಿಲ್ಲ, ಕೊಟ್ಟರೆ ನನಗೆ ತುಂಬ ಲೂಸ್ ಆಗುತ್ತೆ. ಸೊ ಇವಾಗ ಫ್ರೆಂಚ್ ಕರ್ವ್ ತಗೊಳ್ಳಿ, ಚೆಸ್ಟ್ಗೂ ಬಸ್ಟ್ಗೂ ಲೈನ್ ಹಾಕಿ, ಚೆಸ್ಟ್ಗೂ ಬಸ್ಟ್ಗೂ ಲೈನ್ ಹಾಕಬೇಕು. ಆಮೇಲೆ ಬಸ್ಟ್ಗೂ ವೇಸ್ಟ್ಗೂ ಲೈನ್ ಹಾಕಬೇಕು. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಬಾಡಿ ಶೇಪ್ ಬರುತ್ತೆ ಅಲ್ವಾ? ಸೊ ಯೂಶ್ವಲಿ ನಮ್ಮ ಬಾಡಿ ಶೇಪ್ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಸೈಡ್ ಅಂತ ಇದೆಯಲ್ಲ ಫ್ರೆಂಚ್ ಕರ್ವಲ್ಲಿ ಸೈಡ್ ಅನ್ನೋದನ್ನ ಸ್ಟ್ರೈಟಾಗಿ ಲೈನ್ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಲೈನ್ ಇಟ್ಕೊಂಡು ಮಾರ್ಕ್ ಮಾಡಿ. ಅರ್ಧ ಸಮ್ವೇರ್ ಇನ್ ಬಿಟ್ವೀನ್ ಅರ್ಧದಲ್ಲಿ ಸ್ಟಾಪ್ ಮಾಡಿ. ತಿರ್ಗಾ ಅದೇ ಸೈಡ್ ಇಟ್ಕೊಂಡು ಕೆಳಗಡೆ ಮಾಡಬೇಕು ಈ ಥರ. ಸೊ ಆಗ ನೋಡಿ ಬಾಡಿ ಶೇಪ್ ಬಂತು ಮೇಲೆ. ಸೈಡ್ ಅಂತ ಇರೋದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅರ್ಧ ದಾರಿಗೆ ಲೈನ್ ಹಾಕಿ, ಅದಾದಮೇಲೆ ಅದೇ ಸೈಡ್ನ ಟರ್ನ್ ಮಾಡಿಕೊಂಡು ಅರ್ಧಕ್ಕೆ ಈ ಪಾಯಿಂಟ್ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀರ ನೋಡಿ ಈಸ್ಗೆ, ಅದನ್ನು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ವೇಸ್ಟಿಂದ ಹಿಪ್ಗೆ ಹಿಪ್ ಕರ್ವ್ ತಗೊಳ್ಳಿ. ಹಿಪ್ ಕರ್ವಲ್ಲಿ ಈ ಎಡ್ಜ್ ಇದೆ ನೋಡಿ, ಫಸ್ಟ್ ಕಾರ್ನರ್ ಇದೆ ನೋಡಿ, ಅಲ್ಲಿಂದ ಇಟ್ಕೊಂಡು ಇದನ್ನು ಕನೆಕ್ಟ್ ಮಾಡಿ. ಸೊ ಅಲ್ಲಿಂದ ಇಟ್ಕೊಂಡು ಇದನ್ನು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಥರ ಸ್ಲಿಟ್ ಬೇಕು, ಯೂಶ್ವಲಿ ಹಿಪ್ಪಿಂದ ಇವಾಗ ನೀವು ಸ್ಲಿಟ್ ಬೇಕು ಅಂದರೆ ಒಂದು 1.5-2 ಇಂಚಸ್ ಮೇಲೇ ತಗೊಳ್ಳಿ. ಸೊ ನೋಡಿ 1.5 ಇಂಚ್ ಬೇಕು ನನಗೆ ಸ್ಲಿಟ್ಟು, ಯಾಕಂದರೆ ಇದು ಟೈಟ್ ಆಗುತ್ತೆ. ಅಂದರೆ ಹಿಪ್ ಮೇಲೆ ನಮ್ಮ ಹಿಪ್ ರೌಂಡ್ ಎಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಅಂತ ಗೊತ್ತಿದೆ ಅಲ್ವಾ? ಸೊ ನಿಮಗೆ ಅಲ್ಲಿಂದ ಬೇಕಂದರೆ ಅಲ್ಲಿಂದನೂ ಸ್ಲಿಟ್ ಕೊಡ್ಬೋದು. ಇದು ಕೊಟ್ಟರೆ ಏನಾಗುತ್ತೆ, ನನ್ನ ಹಿಪ್ಪು ಸ್ವಲ್ಪ ಫ್ರೀ ಇರುತ್ತೆ ಅಷ್ಟೇ, ಒಂದು ಸ್ವಲ್ಪ ಫ್ರೀ ಇರುತ್ತೆ. ಸಮ್ಟೈಮ್ಸ್ ಇವಾಗ ನಿಮಗೆ ಟಮ್ಮಿ ಇರುವಾಗ ನಿಮಗೆ ಇಲ್ಲಿವರೆಗೂ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ಈ ಪೋರ್ಷನ್ ಸ್ಟಮಕ್ ಪೋರ್ಷನ್ ಟೈಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಸ್ಲಿಟ್ನ 1.5 ಇಂಚ್ ಮೇಲೆ ಕೊಡ್ತೀನಿ. ಮೇಲೆ ಕೊಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನಿಮ್ಮ ಶೇಪ್ ಹೆಂಗೆ ಬೇಕಾದರೂ ಹಾಕ್ಕೊಳ್ಬೋದು. ಸೊ ಇಲ್ಲಿಂದ ನೋಡಿ ಸ್ಟ್ರೈಟ್ ಆಗಬೇಕಾ ಇಲ್ಲ ಸ್ವಲ್ಪ ಕ್ರಾಸ್ ಆಗಬೇಕಾ, ಡಿಪೆಂಡ್ಸ್, ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು. ಇಲ್ಲಿಂದ ಸ್ಟ್ರೈಟಾಗಿ ಹಾಕ್ಕೊಂಡಿದ್ದೀನಿ ನಾನು. ಸೊ ಸ್ಲಿಟ್ಟು ಇಲ್ಲಿಂದ, ಹಿಪ್ಪಿಂದ ಬೇಕಂದರೆ ಹಿಪ್ಪಿಂದ ಕೊಡಿ, ಹಿಪ್ಪಿಗಿಂತ ಮೇಲೆ ಬೇಕಂದರೆ ಹಿಪ್ಪಿಗಿಂತ ಮೇಲೆ ಕೊಡಿ. ಸೊ ದಟ್ ನಿಮಗೆ ಈ ಪೋರ್ಷನ್ ಸ್ಟಮಕ್ ಹತ್ರ ಲೂಸ್ ಇರುತ್ತೆ, ಒಂದು ಸ್ವಲ್ಪ ಲೂಸ್ ಇರುತ್ತೆ. ಸೊ ಇದಿಷ್ಟು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಆರ್ಮ್ ರೌಂಡ್ನ ಡ್ರಾಫ್ಟಿಂಗ್ ಮಾಡ್ಕೊಳ್ಳೋಣ. ಆರ್ಮ್ ರೌಂಡ್ನ
ಫಸ್ಟು 6.5 ಇದೆ, ಸೆಂಟ್ರ್ ಪಾಯಿಂಟ್ ಹಾಕಿ 3 1/4 ಸೆಂಟ್ರ್ ಪಾಯಿಂಟ್ 6.5ಗೆ ಸೆಂಟ್ರ್ ಪಾಯಿಂಟ್ ಹಾಕಬೇಕು. ಸೆಂಟ್ರ್ ಪಾಯಿಂಟ್ ಹಾಕ್ಕೊಂಡು ಇವಾಗ ಅಲ್ಲಿ ಡ್ರಾಫ್ಟ್ ಮಾಡಬೇಕು. ಸೆಂಟ್ರ್ ಪಾಯಿಂಟಿಂದ 3/4 ಇಂಚ್ ಒಳಗಡೆ ಬನ್ನಿ. ಮುಕ್ಕಾಲು ಇಂಚ್ ಹೊರಗಡೆ ಬರಬೇಕು. ಸೊ 3/4 ಇಂಚ್ ಹೊರಗಡೆ ಬಂದುಬಿಟ್ಟು ಫ್ರೆಂಚ್ ಕರ್ವ್ ತಗೊಳ್ಳಿ. ಫ್ರೆಂಚ್ ಕರ್ವ್ ತಗೊಂಡು ಈ ಪೋರ್ಷನ್ ಇದೆಯಲ್ಲ ಫ್ರೆಂಚ್ ಕರ್ವ್ದು, ಸೊ ಈ ಪೋರ್ಷನ್ನ ನಾನು ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಮೇಲಿಂದ ಈ ಪಾಯಿಂಟ್ಗೆ ಟಚ್ ಆಗಬೇಕು ಫ್ರೆಂಚ್ ಕರ್ವು. ನೋಡಿ ಇಲ್ಲಿಂದ ಇಲ್ಲಿ ಟಚ್ ಆಗ್ತಿದೆ ಹಿಂಗೆ. ಸೊ ಆದಮೇಲೆ ಈ ಪಾಯಿಂಟು ಈ ಲೈನ್ಗೆ ಟಚ್ ಆಗಬೇಕು. ಸೊ ನಾವು ನೋಡಿ ಹಿಂಗೆ ಫ್ರೆಂಚ್ ಕರ್ವಲ್ಲಿ ಹಿಂಗೆ ಇಟ್ಕೊಂಡು ಬರೋಣ. ಹಿಂಗೆ ಇಟ್ಕೊಂಡು ಬರುವಾಗ ಒಂದು ಪಾಯಿಂಟ್ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಈವನ್ ಆಗಿ. ನೋಡಿ ಇವಾಗ ನನ್ನ ಪಾಯಿಂಟ್ ಇಲ್ಲಿದೆ, ಬಟ್ ಫ್ರೆಂಚ್ ಕರ್ವ್ ಮೇಲಿಂದನೇ ಜಾಯಿನ್ ಆಗ್ತಿದೆ. ಸೊ ಅದನ್ನು ಕನೆಕ್ಟ್ ಮಾಡಿಬಿಡಿ. ಈ ಲೈನ್ಗೆ ಕನೆಕ್ಟ್ ಆದರೆ ಸಾಕು. ಸೊ ಇದು ಬಂದುಬಿಟ್ಟು ನಂದು ಫ್ರಂಟು, ಇದು ಬಂದುಬಿಟ್ಟು ನಂದು ಫ್ರಂಟ್ ಆರ್ಮ್ ರೌಂಡು. ಬ್ಯಾಕಲ್ಲಿ ಇಲ್ಲಿ ನೋಡಿ ಒಳಗಡೆಯಿಂದ ಈ ಪಾಯಿಂಟು ಇಲ್ಲಿ ಸ್ಟ್ರೈಟಾಗಿ ಬರುತ್ತೆ. ಇಲ್ಲಿ ಸ್ಟ್ರೈಟ್ ಬಂದುಬಿಟ್ಟು ಇದನ್ನು ಹಿಂಗೆ ಕರ್ವ್ ತೊಗೊಳ್ಬೇಕು. ಸೊ ಸ್ಟ್ರೈಟಾಗಿ ಬಂದಿದೆ. ಅದಾದಮೇಲೆ ಇಲ್ಲಿಂದ ಇಲ್ಲಿ ಕರ್ವ್ ತೊಗೊಳ್ಬೇಕು. ನೋಡಿ ಈ ಥರ. ಇದು ಬಂದುಬಿಟ್ಟು ಬ್ಯಾಕ್. ಸೊ ಫ್ರಂಟ್ ಆರ್ಮ್ ರೌಂಡ್ ಆಯಿತು, ಬ್ಯಾಕ್ ಆರ್ಮ್ ರೌಂಡ್ ಆಯಿತು, ಸೈಡ್ ಆಯಿತು. ಇವಾಗ ಲಾಸ್ಟ್ ಪೆಂಡಿಂಗ್ ಇರೋದು ನೆಕ್ಕು. ಸೊ ನೆಕ್ಗೆ ನಾವು ಎಷ್ಟು ಡೀಪ್ ಕೊಟ್ಟಿದ್ದೀವಿ? ಫ್ರಂಟಲ್ಲಿ 7, ಬ್ಯಾಕಲ್ಲಿ 9. ಸೊ ಅದನ್ನು ಮಾಡೋಣ. ಫ್ರಂಟಲ್ಲಿ 7 ಇಲ್ಲಿವರೆಗೂ ಬರುತ್ತೆ, ಬ್ಯಾಕಲ್ಲಿ 9 ಇಲ್ಲಿವರೆಗೂ ಬರುತ್ತೆ. ಸೊ ನೆಕ್ ಬಂದುಬಿಟ್ಟು 7 ಇಂಚಸ್ಸು, ಫ್ರಂಟು ಬ್ಯಾಕ್ಗೆ 9 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ಸೆಟ್ ಸ್ಕ್ವೇರ್ ತೊಗೊಳ್ಳೋಣ. ನೆಕ್ನ ನಾವು ಲೆಂತ್ಗಳನ್ನ ಹಾಕ್ಕೊಂಡ್ಬಿಡೋಣ. ಸೊ ಈ ಥರ ಸೊ ಲೆಂತ್ನ ಹಾಕ್ಕೊಂಡು ಬಿಡೋಣ ಫಸ್ಟು. ಅದಾದಮೇಲೆ ನೆಕ್ ಶೇಪ್ಸ್ ಹಾಕೋಣ. ನೆಕ್ ಶೇಪ್ಸ್ ಬಂದುಬಿಟ್ಟು ಫ್ರಂಟಲ್ಲಿ ವಿ ನೆಕ್ ಹೇಳಿದ್ದೀನಿ ನಾನು. ಸೊ ಇಲ್ಲಿಂದ ಸ್ವಲ್ಪ ಬ್ರಾಡ್ ಬಂದು ಹಿಂಗೆ ವಿ ನೆಕ್ ಬರುತ್ತೆ. ಸೊ ಅದನ್ನ ನಾನು ಹಿಂಗೆ ಸೊ ಹಿಂಗೆ ಇಟ್ಕೊಂಡು ಹಿಂಗೆ ಹಾಕ್ಕೊಂಡು ಬಿಡ್ತೀನಿ. ಸೊ ಇಲ್ಲಿಂದ ಹಿಂಗೆ ವಿ. ಸೊ ಇದು ಬಂದುಬಿಟ್ಟು ನಂದು ಫ್ರಂಟ್ ನೆಕ್ಕು. ಸೊ ಇದು ಬಂದುಬಿಟ್ಟು ಫ್ರಂಟ್ ನೆಕ್ ಆಗುತ್ತೆ. ಸೊ ಬ್ಯಾಕ್ ನೆಕ್ಕಲ್ಲಿ ನಾನು ಯು ನೆಕ್ ಕೊಡ್ತಿದ್ದೀನಿ. ಸೊ ಬ್ಯಾಕಲ್ಲಿ ಇಲ್ಲಿಂದ ಹಿಂಗೆ ನೋಡಿ ಹಿಂಗೆ. ಸೊ ಇದು ಬ್ಯಾಕು, ಇದು ಫ್ರಂಟು, ಇದು ಬ್ಯಾಕು. ಸೊ ಡ್ರಾಫ್ಟಿಂಗ್ ಮುಗೀತು. ಸೊ ನೋಡಿ ಡ್ರಾಫ್ಟಿಂಗ್ ಮುಗೀತು. ನೆಕ್ ಆಯಿತು, ಆರ್ಮ್ ರೌಂಡು, ಸೈಡು, ಸ್ಲಿಟ್ಟು, ಎಷ್ಟು ಲೆಂತ್ ಬೇಕೋ ಅಷ್ಟು, ಇದಿಷ್ಟು ಮುಗೀತು. ಇವಾಗ ನೆಕ್ಸ್ಟ್ ನಾವು ಇದನ್ನ ಕಟ್ ಮಾಡಿಬಿಟ್ಟು ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋಣ. ಸೊ ಇದನ್ನ ಹೆಂಗೆ ಕಟ್ ಮಾಡೋದಂತ ತೋರಿಸ್ತೀನಿ ನಾನು. ಸೊ ಇವಾಗ ಕಟ್ ಮಾಡ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ನಾನು ನೆಕ್ನ ಟ್ರೇಸ್ ಮಾಡ್ಕೊಳ್ತೀನಿ. ನೆಕ್ನ ಟ್ರೇಸ್ ಮಾಡ್ಕೊಳ್ತೀನಿ. ಆಮೇಲೆ ಆರ್ಮ್ ರೌಂಡ್ ಇದೆ ನೋಡಿ ಫ್ರಂಟ್ದು, ಯಾವುದು ಒಳಗಡೆ ಇದೆಯೋ ಅದನ್ನು ಟ್ರೇಸ್ ಮಾಡ್ಕೊಳ್ತೀನಿ. ಟ್ರೇಸ್ ಮಾಡಿಕೊಂಡ್ರೆ ನನಗೆ ಬ್ಯಾಕ್ ಸೈಡ್ ಶೀಟಲ್ಲಿ ಇರುತ್ತೆ. ಸೊ ಇದು ಅಷ್ಟೇ, ಯಾಕಂದರೆ ಇದು ಒಳಗಡೆ ಇರೋದು. ಸೊ ಇದನ್ನು ಟ್ರೇಸ್ ಮಾಡಿಕೊಂಡು ಇವಾಗ ಕಟ್ ಮಾಡ್ತೀನಿ. ಈ ಔಟ್ಲೈನ್ಸ್ನ ಕಟ್ ಮಾಡ್ತೀನಿ. ಫಸ್ಟು ಫ್ರಂಟ್ ನೆಕ್ಕು ಯಾವುದು ಮೇಲೆ ಇದೆಯೋ ಅದನ್ನು ಕಟ್ ಮಾಡಬೇಕು. ನೀವು ಒಂದೇ ಸಲ ಫ್ರಂಟಲ್ಲಿ ಬ್ಯಾಕ್ನ ಕಟ್ ಮಾಡಿಬಿಟ್ರೆ ಹೋಯ್ತು ನಿಮ್ಮದು
ಶೋಲ್ಡರ್ಸ್ನ ಕಟ್ ಮಾಡಬೇಕು. ಆಮೇಲೆ ಬ್ಯಾಕ್ದು ನೋಡಿ, ಬ್ಯಾಕ್ದು ಔಟ್ಸೈಡ್ ತಿರ್ಗಾ ಬಂದ್ಬಿಟ್ಟು ಫ್ರಂಟ್ನ ನೀವು ಕಟ್ ಮಾಡಿಬಿಟ್ರೆ ಬ್ಯಾಕ್ ಮೆಜರ್ಮೆಂಟ್ ನಿಮ್ಗೆ ಗೊತ್ತಾಗಲ್ಲ, ಎರಡು ಕಟ್ ಆಗಿಬಿಡುತ್ತೆ. ಸೈಡು ಈವನ್ ಆಗಿರಲಿ, ಫ್ರಂಟು ಬ್ಯಾಕು ಎರಡು ಸೈಡು ಈವನ್ ಆಗಿರಲಿ. ಇದನ್ನು ನಾನು ಡ್ರಾಫ್ಟ್ ಮಾಡುವಾಗಲೇ ಆನ್ ಫೋಲ್ಡಲ್ಲಿ ಮಾಡಿದ್ದೀನಿ. ಸೊ ನೋಡಿ, ಫ್ರಂಟು ಬ್ಯಾಕು ಎರಡು ಇದೆ, ಆನ್ ಫೋಲ್ಡಲ್ಲೇ ಕಟ್ ಮಾಡಿದ್ದೀನಿ ನಾನು. ಇವಾಗ ಬಾಟಮ್, ಇದು ನಾಚ್ ಪಾಯಿಂಟು, ಇದನ್ನು ನಾಚ್ ಹಾಕ್ಕೊಳ್ಳಿ. ಸೊ ಇದು ನಾಚ್ ಹಾಕೊಂಡು ನಮ್ಗೆ ಗೊತ್ತಿರುತ್ತೆ ಸ್ಲಿಟ್ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ. ಇವಾಗ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟು ಬ್ಯಾಕು. ಇವಾಗ ಇದು ಫ್ರಂಟು, ಇದು ಬಂದ್ಬಿಟ್ಟು ನಾನು ಫ್ರಂಟಿಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ನಾನೇನು ಮಾಡಬೇಕು, ಇದನ್ನು ಮಾತ್ರ ಈ ಆರ್ಮ್ ರೌಂಡ್ ಇದೆ ನೋಡಿ, ಅದನ್ನು ಮಾತ್ರ ಕಟ್ ಮಾಡಬೇಕು. ಯಾಕಂದರೆ ಫ್ರಂಟ್ ನೆಕ್ ಕರೆಕ್ಟಾಗಿದೆ. ಸೊ ಸೈಡಲ್ಲಿ ಮಾತ್ರ ಆರ್ಮ್ ರೌಂಡನ್ನ ಕಟ್ ಮಾಡಬೇಕು ನಾನು. ಓಕೆನಾ? ಇವಾಗ ಇದು ಬ್ಯಾಕ್ ಎಲ್ಲ ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ. ಇವಾಗ ನಾನು ಮಾಡಬೇಕಾಗಿರೋದು ಡೀಪ್ನ ಮಾತ್ರ ಮಾಡಬೇಕು. ಸೊ ಡೀಪ್ ನಾನು ಆಲ್ರೆಡಿ ನಾವೇನು ಮಾಡಿದ್ದೀವಿ, ಟ್ರೇಸ್ ಮಾಡಿದ್ದೀವಿ. ಸೊ ಆಲ್ರೆಡಿ ಟ್ರೇಸ್ ಮಾಡಿರೋದ್ರಿಂದ ಆ ಮಾರ್ಕು ಇಲ್ಲೇ ಇರುತ್ತೆ. ಸೊ ನೋಡಿ, ಇದು ನಾವು ಟ್ರೇಸ್ ಮಾಡಿದ ಮಾರ್ಕ್ ಇಲ್ಲಿ ಕಾಣಿಸ್ತಿದೆ ನೋಡಿ. ನೋಡಿ, ಈ ಥರ ಟ್ರೇಸ್ ಮಾಡಿರೋ ಮಾರ್ಕ್ ಇದೆ. ಸೊ ನಾನು ಆ ಮಾರ್ಕ್ ಮೇಲೇ ಕಟ್ ಮಾಡ್ತಿದ್ದೀನಿ. ಸೊ ಹಿಂಗೆ ಫ್ರಂಟು ಬ್ಯಾಕ್ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನ ಇಟ್ಕೊಂಡು ಬಟ್ಟೆ ಕಟ್ ಮಾಡಬೇಕು. ಸೊ ಅದಕ್ಕೆ ಮುಂಚೆ ನಾವು ಸ್ಲೀವ್ಸ್ ನಾನು ಡ್ರಾಫ್ಟಿಂಗ್ ಮಾಡಿಬಿಡೋಣ. ಸೊ ಸ್ಲೀವ್ಸ್ ನಾನು ಡ್ರಾಫ್ಟಿಂಗ್ ಮಾಡಿಬಿಟ್ರೆ ನಮ್ಗೆ ಒಂದೇ ಸಲ ಡ್ರಾಫ್ಟಿಂಗ್ ಎಲ್ಲ ಮುಗಿಯುತ್ತೆ. ಸೊ ಸ್ಲೀವ್ಸ್ಗೆ ನಾನು 5 ಇಂಚಸ್ ಅಂತ ಹೇಳಿದ್ದೀನಲ್ಲ, ಸೊ 5 ಇಂಚಸ್ಗೆ ಇದಿಷ್ಟು ಸಾಕು ನನ್ನ ಸ್ಲೀವ್ಸ್ಗೆ. ಸೊ ಯಾವಾಗಲೂ ಸ್ಲೀವ್ಸ್ನ ಆನ್ ಫೋಲ್ಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಸ್ಲೀವ್ಸ್ನ ಆನ್ ಫೋಲ್ಡ್ ಮಾಡ್ಕೊಳ್ಬೇಕು. ಸ್ಲೀವ್ ಲೆಂತು ಫಸ್ಟು ಲೆಂತ್ನ ಮಾರ್ಕ್ ಮಾಡ್ಕೊಳ್ಳಿ, ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ. ಸೊ ನಮ್ಮ ಮೆಷರ್ಮೆಂಟಲ್ಲಿ ಸ್ಲೀವ್ ಲೆಂತ್ ಬಂದುಬಿಟ್ಟು ನಾವು 5 ಇಂಚ್ ತೊಗೊಂಡಿದ್ದೀವಿ. ಸೊ ಅದೇ 5 ಇಂಚಸ್ ಫಸ್ಟ್ ಮಾರ್ಕ್ ಮಾಡ್ಕೊಳ್ಬೇಕು. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಕೆಳಗಡೆ ಹಾಕ್ಕೊಳ್ಳಿ. ಈವನ್ ಆಗಿರಬೇಕಲ್ಲ, ನಿಮ್ಮ ಪೇಪರ್ ಸ್ವಲ್ಪ ಕ್ರಾಸ್ ಇದ್ದರೆ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಕರೆಕ್ಟಾಗಿ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು 5 ಇಂಚಸ್ ಮಾರ್ಕ್ ಮಾಡಿ. 5 ಇಂಚಸ್ ಮಾರ್ಕ್ ಮಾಡಿ. ಸೊ ಇದು ಬಂದುಬಿಟ್ಟು ಸ್ಲೀವ್ ಲೆಂತು. ಸೊ 5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದು ಇದು ಸ್ಲೀವ್ ಲೆಂತು. ಇದು ಟಾಪ್, ಇದು ಶೋಲ್ಡರ್ ಪೋರ್ಷನ್ಗೆ ಅಟ್ಯಾಚ್ ಆಗೋದು. ಇದು ಬಾಟಮ್, ನಮ್ಮದು ಸ್ಲೀವ್ ರೌಂಡ್ ಇದೆ ನೋಡಿ,
ಅದಕ್ಕೆ ಮಾಡೋದು. ಸೊ ಟಾಪು ಬಾಟಮ್ ಎರಡು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ಲೀವ್ಸ್ಗೆ ಕ್ಯಾಪ್ ಹೈಟ್ ಅಂತ ಒಂದು ಮೆಷರ್ಮೆಂಟ್ ಇದೆ. ಸೊ ನಾನೇನು ಬಾಡಿ ಮಾಡ್ತಿದ್ದೀನಿ, ನಾನು ಬಂದುಬಿಟ್ಟು 36 ಸೈಜ್ ಬಾಡಿ ಮಾಡ್ತಿದ್ದೀನಿ. ಸೊ 36ಗೆ ಕ್ಯಾಪ್ ಹೈಟ್ 3 3/4 ಇದೆ. ಸೊ ಮೇಲಿಂದ ಈ ಶೋಲ್ಡರ್ ಪೋರ್ಷನ್ ಇದೆಯಲ್ಲ, ಮೇಲಿಂದ 3 3/4 ಮಾರ್ಕ್ ಮಾಡ್ಕೊಳ್ಳಿ. ಸೊ ಮೇಲಿಂದ 3 3/4 ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಇದು ಟಾಪು, ಇದು ಲೆಂತು, ಇದು ಕ್ಯಾಪ್ ಹೈಟು. ಸೊ ಕ್ಯಾಪ್ ಹೈಟ್ ಸ್ಟ್ಯಾಂಡರ್ಡ್ ಮೆಷರ್ಮೆಂಟೇ ಕೊಟ್ಟಿದ್ದೀವಿ. ಸೊ ಕ್ಯಾಪ್ ಹೈಟು ಇವಾಗ ಇದು ಆನ್ ಫೋಲ್ಡ್ ಮಾಡ್ತಿದ್ದೀವಿ ಅಲ್ವಾ, ಸ್ಲೀವ್ಸ್ನ ಆನ್ ಫೋಲ್ಡ್ ಮಾಡ್ತೀವಿ, ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಮಾಡಿಬಿಡ್ತೀವಿ. ಓಕೆನಾ. ಸೊ ಇವಾಗ ಏನು ಮಾಡಬೇಕು, ಇದು ಕ್ಯಾಪ್ ಹೈಟು, ಇದು ಬಂದುಬಿಟ್ಟು ನಿಮ್ಮ ಸ್ಲೀವ್ಸಲ್ಲಿ ಆರ್ಮ್ ರೌಂಡ್ ಮೆಷರ್ಮೆಂಟ್ ತೊಗೊಳ್ಬೇಕು. ಸೊ ಇವಾಗ ನಿಮ್ಮ ಸ್ಲೀವ್ಸ್ ಹಿಂಗಿದೆ ಅಂದರೆ, ಇವಾಗ ನಿಮ್ಮ ಸ್ಲೀವ್ಸ್ ಹಿಂಗೆಲ್ಲಿ ಇದೆ ಅಂದರೆ ಇದು ಬಂದುಬಿಟ್ಟು ಕ್ಯಾಪ್ ಹೈಟ್. ಸೊ ಕ್ಯಾಪ್ ಹೈಟಲ್ಲಿ ಏನು ಮೆಷರ್ಮೆಂಟ್ ತೊಗೊಂಡಿದ್ದೀರಾ, ಆರ್ಮ್ ರೌಂಡ್ ಮೆಷರ್ಮೆಂಟ್ ತೊಗೊಂಡ್ರ. ಸೊ ಈಗೇನು ತಿರ್ಗಾ ಇದು ಫ್ರಂಟ್ ಟು ಬ್ಯಾಕ್ ಇರೋದ್ರಿಂದ ಇದನ್ನು ನಾನು ಆರ್ಮ್ ರೌಂಡ್ ಡಿವೈಡೆಡ್ ಬೈ 2, 13 ಡಿವೈಡೆಡ್ ಬೈ 2 ಇಸ್ 6.5. 13 ಡಿವೈಡೆಡ್ ಬೈ 2 6.5. ಅದೇ ಥರ ಬಾಟಮು ಅಷ್ಟೇ, ಸ್ಲೀವ್ ಓಪನ್ 12 ಇಂಚಸ್ ಇದೆ. ಸೊ ಅದು ಅಷ್ಟೇ ಫ್ರಂಟ್ ಟು ಬ್ಯಾಕ್ ಮಾಡ್ತಿದ್ದೀವಿ. ಸೊ 12 ಡಿವೈಡೆಡ್ ಬೈ 2 ವಿಚ್ ಇಸ್ 6 ಇಂಚಸ್. ಸೊ 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು 1/4 ಇಂಚ್ ಲೂಸಿಂಗ್ ಕೊಡ್ತೀನಿ ನಾನು, ಸ್ವಲ್ಪ ಲೂಸು, ಯಾಕಂದರೆ ಇದು ಕರೆಕ್ಟ್ 6 ಇಂಚಸ್ ಇದೆ. ಸೊ ಒಂದು 1/4 ಇಂಚ್ ಲೂಸ್ ಮಾಡ್ಕೊಳ್ತೀನಿ ನಾನು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಈ 2 ಪಾಯಿಂಟ್ ನಾನು ಕನೆಕ್ಟ್ ಮಾಡಬೇಕು. ಈ 2 ಪಾಯಿಂಟ್ ನಾನು ಕನೆಕ್ಟ್ ಮಾಡಬೇಕು. ಸೊ ಇದು ಬೇಸಿಕ್ ಸ್ಲೀವ್ಸ್ ಡ್ರಾಫ್ಟಿಂಗ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡಿ, ಫ್ರಂಟ್ ಫಸ್ಟ್ ಡ್ರಾಫ್ಟ್ ಮಾಡೋಣ. ಮಿಡ್ ಪಾಯಿಂಟ್ ತೊಗೊಳ್ಬೇಕು ಫಸ್ಟು. 7.5 ಇದೆ ಈ ಲೈನು. ಈ ಲೈನಲ್ಲಿ ಮಿಡ್ ಪಾಯಿಂಟು 3/4 ಬರುತ್ತೆ. ಸೊ ಮಿಡ್ ಪಾಯಿಂಟ್ ತೊಗೊಳ್ಬೇಕು 3/4. ಫ್ರೆಂಚ್ ಕರ್ವ್ ತಗೊಂಡು ಸ್ಲೀವ್ ಪೋರ್ಷನ್ ಇದೆಯಲ್ಲ, ಸ್ಲೀವ್ ಪೋರ್ಷನ್ನ ಇಲ್ಲಿಡಬೇಕು ಈ ಕಾರ್ನರಲ್ಲಿ. ಸೊ ಇದು ಬಂದುಬಿಟ್ಟು ಸ್ಲೀವ್ ಪೋರ್ಷನ್ ಇದೆ ನೋಡಿ, ಅದನ್ನು ಈ ಕಾರ್ನರಲ್ಲಿ ಇಟ್ಬಿಟ್ಟು ಈ ಫ್ರೆಂಚ್ ಕರ್ವ್ ಎಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲಿ ಬಂದು ಕನೆಕ್ಟ್ ಆಗಲಿ ಸ್ಟ್ರೈಟಾಗಿ ಹೀಗೆ. ಆ ಸ್ಲೀವ್ ಪಾಯಿಂಟ್ ಮಾತ್ರ ಇಲ್ಲಿರಬೇಕು. ಅದೇ ಥರ ಒಳಗಡೆ ಅದೇ ಸ್ಲೀವ್ ಪಾಯಿಂಟ್ ಇರಬೇಕು. ಇಲ್ಲಿಂದ ಸೆಂಟ್ರ್ ಪಾಯಿಂಟ್ಗೆ ಕನೆಕ್ಟ್ ಆಗಬೇಕು ಹಿಂಗೆ. ಸೊ ಇದಿಷ್ಟೇ ಫ್ರಂಟ್ ಬರುತ್ತೆ. ಸೊ ಬ್ಯಾಕ್ಗೆ ಸೆಂಟ್ರ್ ಪಾಯಿಂಟ್ ಹಾಕ್ದಂಗೆ ಬ್ಯಾಕ್ಗೆ 3/4 ಇಂಚ್ ಪಾಯಿಂಟ್ ಹಾಕಬೇಕು. 3/4 ಇಂಚ್ ಪಾಯಿಂಟ್ ಹಾಕ್ಕೊಂಡು ಸೇಮ್ ಸ್ಲೀವ್ ಪಾಯಿಂಟ್ ತಗೊಳ್ಳಿ. ಸ್ಲೀವ್ ಪಾಯಿಂಟ್ ಇಲ್ಲಿಂದ ಈ ಕಾರ್ನರ್ಗೆ ಒಂದು ಲೈನ್ ಹಾಕಿ. ಸ್ಲೀವ್ ಪಾಯಿಂಟ್ ಇಲ್ಲೇ ಇರಬೇಕು. 3/4 ಇಂಚ್ ಇದೆ ನೋಡಿ, ಅಲ್ಲಿ ಒಂದು ಕರ್ವ್ ಮಾಡಬೇಕು. ಈ ಫ್ರೆಂಚ್ ಕರ್ವ್ ಎಲ್ಲಿ ಬಂದು ಸ್ಟಾಪ್ ಆಗುತ್ತೋ ಅಲ್ಲಿ ಸ್ಟಾಪ್ ಆಗಲಿ. ಅದೇ ಥರ ಟರ್ನ್ ಮಾಡಿ ಫ್ರಂಟಲ್ಲಿ ಮಾಡಿದ ಥರನೇ ಸ್ಲೀವ್ ಪಾಯಿಂಟಿಂದ ಈ 3/4 ಇಂಚ್ ಪಾಯಿಂಟ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕಿದ್ಮೇಲೆ 1/2 ಇಂಚು ಇಲ್ಲಿಂದ 1/2 ಇಂಚು ಒಂದು ಪಾಯಿಂಟ್ ಇಡಿ. ಇಲ್ಲಿಂದ 1/2 ಇಂಚ್ ಒಂದು ಪಾಯಿಂಟ್ ಇಡಿ. ಪಾಯಿಂಟ್ ಇಟ್ಬಿಟ್ಟು ಇಲ್ಲಿಂದ 1/2 ಇಂಚ್ ಇಟ್ಬಿಟ್ಟು ಈ ಪಾಯಿಂಟು ಕನೆಕ್ಟ್ ಮಾಡಬೇಕು. ಸೊ ಆಟೋಮ್ಯಾಟಿಕಲಿ ಅದು ಎಲ್ಲೋಗಿ ಸ್ಟಾಪ್ ಆಗುತ್ತೋ ಅಲ್ಲಿ ಸ್ಟಾಪ್ ಆಗಲಿ. ಇದು ಬಂದುಬಿಟ್ಟು ಬೇಸಿಕ್ ಸ್ಲೀವ್ ಪ್ಯಾಟರ್ನು. ಸೊ ಇದು ವೇಸ್ಟ್ ಆಗುತ್ತೆ. ನಾವು ಆಲ್ರೆಡಿ ಮಾಡಿರೋ ಸ್ಲೀವ್ ಪ್ಯಾಟರ್ನೇ ಬೇಸಿಕ್ ಸ್ಲೀವ್ ಪ್ಯಾಟರ್ನು. ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಇದು ನೋಡಿ ಆನ್ ಫೋಲ್ಡಲ್ಲಿ ಕಟ್ ಮಾಡಬೇಕು. ಆನ್ ಫೋಲ್ಡಲ್ಲಿ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಆನ್ ಫೋಲ್ಡಲ್ಲಿ ಬ್ಯಾಕ್ ಕಟ್ ಮಾಡಬೇಕು. ತಿರ್ಗಾ ಅದೇ ಯಾವುದು ಮೇಲಿದೆಯೋ ಅದನ್ನು ಕಟ್ ಮಾಡಬೇಕು ಯಾವಾಗಲೂ. ಸೊ ನಮಗೆ ಇದರಲ್ಲಿ ಮೇಲಿರೋದು ಬ್ಯಾಕು. ಸೊ ನಾನು ಬ್ಯಾಕ್ನ ಕಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಫ್ರಂಟು ಓಪನ್ ಮಾಡಿಬಿಡಬೇಕು. ಓಪನ್ ಮಾಡಿಬಿಟ್ಟು
ಫ್ರಂಟ್. ಸೊ ಇದು ಬೇಸಿಕ್ ರೆಡಿ ಸ್ಲೀವ್ಸ್ ಆಗಿದೆ. ಸೊ ಇದು ಬಂದುಬಿಟ್ಟು ಇವಾಗ ಬೇಸಿಕ್ ಸ್ಲೀವ್ ಪ್ಯಾಟರ್ನ್ ನಾವೇನು ಮಾಡಿಲ್ಲ. ಇವಾಗ ಇದರಲ್ಲಿ ಪೆಟಲ್ ಸ್ಲೀವ್ಸ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾರ್ಮಲಿ ಇವಾಗ ನಿಮ್ಗೆ ಇಲ್ಲಿ ಎಷ್ಟು ಲೂಸ್ ಬೇಕು, ಇವಾಗ ನೀವು ಸ್ಲೀವ್ಸ್ ಮಾಡುವಾಗ ಇಲ್ಲಿಗೆ ನಿಮಗೆ ಎಷ್ಟು ಎಕ್ಸ್ಟ್ರಾ, ಇವಾಗ ನೀವು ಸ್ಲೀವ್ಸ್ ಮಾಡುವಾಗ ಇಲ್ಲಿ ನಿಮಗೆ ಎಷ್ಟು ಎಕ್ಸ್ಟ್ರಾ ಬೇಕು ಅಂದರೆ ಆ ಓಪನ್ ಎಷ್ಟು ದೂರ ಇರಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ಸೇ ನನಗೆ 1 ಇಂಚ್ ಓಪನ್ ಸಾಕು ಅಂದರೆ ನನಗೆ 1 ಇಂಚ್ ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿ ಬರುತ್ತೆ ಅಲ್ವಾ. ಸೊ ನಾನು 1 ಇಂಚ್ ಇಲ್ಲಿಂದ ಇಲ್ಲಿ ಬರುತ್ತೆ. ಸೊ ಅದನ್ನು ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ, ಓಪನ್ ಎಷ್ಟು ದೂರ ಬೇಕು ಅಂತ. ಆಮೇಲೆ ಫ್ರೆಂಚ್ ಕರ್ವ್ ತಗೊಂಡು ಇವಾಗ ಹಿಂಗಿದೆ ಸ್ಲೀವ್ಸ್ ಅಂದರೆ ಫ್ರೆಂಚ್ ಕರ್ವ್ ತಗೊಂಡು ನಾನು ಈ ಥರ ಶೇಪ್ ಕೊಡ್ತೀನಿ. ಈ ಥರ ಶೇಪ್ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಇಷ್ಟು ಬರುತ್ತೆ. ನನಗೆ ಓವರ್ಲ್ಯಾಪ್ ಮಾಡಿದ್ರೆ ಇಲ್ಲಿ ಸೆಂಟರ್ ಪಾಯಿಂಟ್ ಬರುತ್ತೆ, ಇಲ್ಲಿ ಶೇಪ್ ಕೊಟ್ಕೊಂಡು ಇದು ಸ್ಟ್ರೈಟಾಗಿ ಹೋಗುತ್ತೆ ಸ್ಲೀವ್ಸು. ಸೊ ಇದು ಬಂದುಬಿಟ್ಟು 1 ಪೋರ್ಷನ್ನು. ಸೊ ಇವಾಗ ಈ ಸೈಡು ಇದೇ ಶೇಪ್ ಕೊಡಬೇಕು. ಸೊ ನಾನೇನು ಮಾಡ್ತೀನಿ, ಇದನ್ನು ಫೋಲ್ಡ್ ಮಾಡಿ ನಾನು ಟ್ರೇಸ್ ಮಾಡ್ಕೊಳ್ತೀನಿ. ಸೊ ಟ್ರೇಸ್ ಮಾಡಿಕೊಂಡ್ರೆ ನನಗೆ ಇಲ್ಲಿ ನೋಡಿ ಇದನ್ನು ಹಿಂಗೆ ಟ್ರೇಸ್ ಮಾಡ್ಕೊಳ್ಳಿ. ಇದನ್ನು ನಾನು ಹಿಂಗೆ ಟ್ರೇಸ್ ಮಾಡ್ಕೊಳ್ಳಿ. ಆನ್ ಫೋಲ್ಡ್ ಇಟ್ಕೊಂಡು ಟ್ರೇಸ್ ಮಾಡಿ. ಸೊ ನೋಡಿ ಹಿಂಗೆ. ಸೊ ಟ್ರೇಸ್ ಮಾಡಿದ ಕಡೆ ನಾನು ಲೈನ್ ಹಾಕ್ಕೊಳ್ತೀನಿ. ಸೊ ಇದು ಬಂದುಬಿಟ್ಟು ಒಂದು ಪೋರ್ಷನ್, ಇದು ಬಂದುಬಿಟ್ಟು ಒಂದು ಪೋರ್ಷನ್. ಸೊ ಇವಾಗ ಇದನ್ನು ಹಿಂಗೆ ಇಟ್ಕೊಂಡು ಕಟ್ ಮಾಡೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ, ಒಂದು ಶೀಟ್ ತಗೊಂಡು ಈ ಪೋರ್ಷನ್ ಹೇಳಿದ್ನಲ್ಲ, ಸೊ ಈ ಪೋರ್ಷನ್ನ ಇನ್ನೊಂದು ಸಲ ಟ್ರೇಸ್ ಮಾಡ್ಕೊಳ್ತೀನಿ ನಾನು. ಸೊ ಈ ಪೋರ್ಷನ್ನ ಇನ್ನೊಂದು ಸಲ ಟ್ರೇಸ್ ಮಾಡ್ಕೊಳ್ತೀನಿ. ಸೊ ದಟ್ ನನಗೆ 2 ಪೀಸ್ ಬರುತ್ತೆ. ಇದು ಸೆಂಟ್ರ್ ಪಾಯಿಂಟು, ನಾಚ್ ಹಾಕಬೇಕು. ಸೊ ಈ ಸೆಂಟ್ರ್ ಪಾಯಿಂಟು, ಆಮೇಲೆ ಈ ಪಾಯಿಂಟ್ನ ನಾನು ತಿರ್ಗಾ ಟ್ರೇಸ್ ಮಾಡ್ಕೊಳ್ತೀನಿ. ಸೊ ಹಿಂಗೆ. ಸೊ ಈ ಕಡೆ ರೆಡಿ ಆಯಿತು, ಈ ಕಡೆ ರೆಡಿ ಆಯಿತು. ಅದನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಇದನ್ನ ಕಟ್ ಮಾಡಿಕೊಂಡು ನಾನು ನಾಚ್ ಹಾಕಿದ್ನಲ್ಲ, ನಾಚ್ ಪಾಯಿಂಟಲ್ಲಿ ನಾಚ್ ಹಾಕ್ಕೊಳ್ತೀನಿ. ಇದು ಬ್ಯಾಕು. ಸೊ ಫ್ರಂಟ್ಗೆ ಇದೇ ಶೇಪ್, ಹಿಂಗೆ ನಾನು ಫಸ್ಟ್ ಏನು ಶೇಪ್ ಹಾಕಿದ್ದೀನೋ ಆ ಥರ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಹಿಂಗೆ 2 ಪೀಸ್ ಕಟ್ ಮಾಡ್ಕೊಳ್ಬೇಕು. ಫ್ಯಾಬ್ರಿಕ್ ಕಟ್ ಮಾಡುವಾಗ ನಾನು 2 ಪೀಸ್ ಕಟ್ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಬೇಕು. ನಾಚ್ ಪಾಯಿಂಟ್ ಇಲ್ಲಿ ಕರೆಕ್ಟಾಗಿದೆ. ಇವಾಗ ಫ್ಯಾಬ್ರಿಕ್ಸ್ನ ಕಟ್ ಮಾಡೋಣ. ಎಷ್ಟೆಷ್ಟು ಅಲವೆನ್ಸ್ ಬಿಡಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡಬೇಕು ಅಂತ ನಾನು ತೋರಿಸ್ತೀನಿ.